ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಬೆಳಗ್ಗೆನೆ ಬೇಗ ಅಡುಗೆ ತಿಂಡಿ ಕೆಲಸ ಮುಗಿಸೋಣ ಅಂತ ಇವತ್ತು ಸ್ಟೀಮರ್ ಪಾತ್ರೆ ಹೊರಗಡೆ ತೆಗೆದಿದ್ದೀನಿ. ತುಂಬಾ ದಿನ ಆಯ್ತು ಸ್ಟೀಮರ್ ಪಾತ್ರೆ ಉಪಯೋಗಿಸಿ. ಸೊ ಮಲ್ಟಿಪಲ್ ಕುಕಿಂಗ್ ನಾವು ಇದರಲ್ಲಿ ಮಾಡ್ಕೋಬಹುದು. ಕೆಳಗಡೆ ಜೋಳ ಬೇಯಿಸಕ್ಕಿಟ್ಟಿದ್ದೀನಿ, ಮಧ್ಯದ ಬೌಲಲ್ಲಿ ಗೆಣಸು ಬೇಯಿಸಕ್ಕಿಟ್ಟಿದ್ದೀನಿ, ಹಾಗೆ ಮೇಲ್ಗಡೆ ತರಕಾರಿ ಬೇಯಿಸಕ್ಕಿಟ್ಟಿದ್ದೀನಿ. ಗೆಣಸು ಮತ್ತೆ ತರಕಾರಿ ಇದೆರಡು ಕೂಡ ಸ್ಟೀಮಲ್ಲಿ ಬೇಯ್ತಾ ಇದೆ. ಕೆಳಗಡೆ ಜೋಳ ಮಾತ್ರ ನೀರಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ಸ್ಟೀಮಲ್ಲಿ ಬೇಯಿಸಿದ್ರು ಕೂಡ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಒಂದು 10 ನಿಮಿಷದಲ್ಲಿ ಬೆಂದಿದೆ ನೋಡಿ. ಈ ರೀತಿ ಸ್ಟೀಮಲ್ಲಿ ಬೇಯಿಸುವಂತ ತರಕಾರಿಗಳಲ್ಲಿ ಇರುವಂತ ನ್ಯೂಟ್ರಿಷನ್ ಕೂಡ ಹಾಳಾಗಲ್ಲ. ಜೋಳನೂ ನಾವು ಸ್ಟೀಮಲ್ಲೇ ಬೇಯಿಸಬಹುದಾಗಿತ್ತು, ಆದ್ರೆ ಮಲ್ಟಿಪಲ್ ಕುಕಿಂಗ್ ನಾನು ಮಾಡ್ತಿರೋದ್ರಿಂದ ಕೆಳಗಡೆ ಏನಾದ್ರು ನೀರಲ್ಲಿ ಬೇಯಿಸುವಂತದ್ದು ಹಾಕ್ಬೇಕಾಗಿತ್ತು. ನಾನು ಮೊಟ್ಟೆ ಬೇಯಿಸೋಣ ಅನ್ಕೊಂಡೆ, ಆದ್ರೆ ಇವತ್ತು ಹರ್ಷಿತ್ಗೆ ಇದನ್ನೆಲ್ಲ ಥಾಲಿನಲ್ಲಿ ಅವನ್ಗೆ ಏನು ಇವತ್ತಿನ ಡಯಟ್ ಥಾಲಿನಲ್ಲಿ ಕೊಡ್ಬೇಕಾಗಿದ್ದರಿಂದ ಇದಿಷ್ಟು ತರಕಾರಿಗಳನ್ನ ಸ್ಟೀಮಲ್ಲಿ ಬೇಯಿಸಿದ್ದೀನಿ. ಜೊತೆಗೆ ಪನ್ನೀರ್ನು ಕೂಡ ಸ್ಟೀಮಲ್ಲೇ ಕುಕ್ ಮಾಡಿದ್ದೆ. ತರಕಾರಿ ಎಲ್ಲ ಬೇಯಿಸಿದ ನಂತರ ಅದೇ ಸ್ಟೀಮರ್ ಪಾತ್ರೆನಲ್ಲೇ ಅನ್ನಕ್ಕೆ ಇಟ್ಟಿದ್ದೀನಿ. ಇವತ್ತು ಬೇಗ ಬೇಗ ಅಡುಗೆ ತಿಂಡಿ ಕೆಲಸ ಮುಗಿಸೋಣ ಅಂತ ಕೆಲಸ ಮಾಡ್ತಾ ಇದ್ದೆ. ಎಲ್ಲ ಕೆಲಸ ಅರ್ಧದಲ್ಲೇ ಬಿಟ್ಟು ಕೆಳಗಡೆ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಅವಾಗ ಸ್ವಲ್ಪ ಪ್ರಿಪ್ರೇಷನ್ ಮಾಡೋದಿತ್ತು, ಹಾಗಾಗಿ ಕೆಳಗಡೆ ಬಂದಿದ್ದೀನಿ. ಸೊ ಇವತ್ತು ಪ್ರೊಡಕ್ಷನ್ ವರ್ಕ್ ಅಲ್ಲಿ ಸುಮಾರು 3 ರೀತಿ ಮಸಾಲೆಗಳನ್ನ ಮಾಡಿದ್ದೀನಿ. ಒಂದು ಪುಳಿಯೋಗರೆ ಪೌಡರ್, ಮತ್ತೊಂದು ರಸಂ ಪ್ರೇಮಿಕ್ಸ್, ಮತ್ತೊಂದು ನಾನ್ ವೆಜ್ ಮಸಾಲ. ಯೂಶಲಿ ವಾರಕ್ಕೊಮ್ಮೆ ಒಂದು 6 ರಿಂದ 7 kg ಅಷ್ಟು ಮಾತ್ರ ನಾನು ಮಾಡ್ತೀನಿ. ಈ ಸರ್ತಿ ಸ್ವಲ್ಪ ಜಾಸ್ತಿನೇ ಬೇಗನೆ ಸೋಲ್ಡ್ ಔಟ್ ಆಗೋಯ್ತು ಮಾಡಿದ್ದಲ್ಲಿ. ಸೊ ಈ ವಾರದಲ್ಲಿ ಇನ್ನೂ ಒಂದು ವಾರ ಕಂಪ್ಲೀಟ್ ಆಗೋಕ್ಕೂ ಮುಂಚೆನೆ ಪುಳಿಯೋಗರೆ ಪೌಡರ್, ರಸಂ ಪೌಡರ್ ಮತ್ತೆ ನಾನ್ ವೆಜ್ ಮಸಾಲ 3 ಕೂಡ ರೆಡಿ ಆಗಿದೆ. ಇನ್ನೊಂದ್ ಕಡೆ ಹಸ್ಬೆಂಡ್ ಮಿಲೆಟ್ ಮಿಕ್ಸ್ ನ ಪ್ಯಾಕ್ ಮಾಡ್ತಿದ್ದಾರೆ. ಹರ್ಷಿತ್ ಹಾಗೆ ಕೊರಿಯರ್ ಕಳ್ಸೋಂಥದನ್ನೆಲ್ಲ ಪ್ಯಾಕಿಂಗ್ ಮಾಡ್ತೇನೆ. ಸೊ 3 ಜನ ಇಲ್ಲಿ ಬ್ಯುಸಿ ಆಗಿದೀವಿ ಫ್ಯಾಕ್ಟ್ರಿ ವರ್ಕ್ ಅಲ್ಲಿ. ನಾನು ಎಷ್ಟೋ ಸತಿ 2 ದಿನಕ್ಕೊಂದು ವಿಡಿಯೋ ಹಾಕ್ಬೇಕು ಅಂತ ಅನ್ಕೋತೀನಿ. ಅನ್ಫಾರ್ಚುನೇಟ್ಲಿ ಕೆಲವು ಸತಿ ಕೆಲಸ ಜಾಸ್ತಿ ಆದಾಗ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಫಸ್ಟ್ ಫ್ಯಾಕ್ಟ್ರಿ ವರ್ಕ್ ಮಾಡ್ತೀನಿ. ಸೊ 2 ಮ್ಯಾನೇಜ್ ಮಾಡ್ಲೇಬೇಕಾಗತ್ತೆ. ಈ ತರದ ಒಂದು ಟೈಮ್ ಮ್ಯಾನೇಜ್ಮೆಂಟ್ಗೋಸ್ಕರ ಅಥವಾ ಬ್ಯುಸಿ ಲೈಫ್ಗೋಸ್ಕರ ಇವತ್ತೊಂದು ಮೀಲ್ ಪ್ರೆಪ್ ನಾನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಬಟರ್ ಮಾಡಿದ್ದನ್ನು ತೋರಿಸಿದ್ದೆ. ಇನ್ನು ಫ್ರೆಶ್ ಕ್ರೀಮಿಂದ ಅಥವಾ ಮನೇಲಿ ಮಾಡಿರೋಂಥ ಕ್ರೀಮಿಂದ ಬೆಣ್ಣೆ ಮಾಡ್ಕೋಬೋದು ಅಂತ. ತುಂಬ ಜನ ಅದಕ್ಕೆ 20 ನಿಮಿಷನೇ ಏನು ಬೀಟ್ ಮಾಡಬೇಕು ಅಂತೇನಿಲ್ಲ, ಅದೆಲ್ಲ ಟೈಮ್ ವೇಸ್ಟ್, ಮಿಕ್ಸಿಲೂ ಮಾಡ್ಕೋಬೋದು ಅಂತ ಹೇಳಿದರು. ನಾನು ಇಲ್ಲ ಅಂತ ಹೇಳಿಲ್ಲ, ಮಿಕ್ಸಿಲೂ ಮಾಡ್ಕೋಬೋದು, ಬಟ್ ಸಮ್ಮರಲ್ಲಿ ಜಾಸ್ತಿ ಸಮಯ ಹಿಡಿಯುತ್ತೆ ಅಂತ ಅಷ್ಟೇ ನಾನು ಹೇಳಿದ್ದೆ. ಎನಿಥಿಂಗ್ ಇಸ್ ಫೈನ್, ನೀವು ಬೀಟರಲ್ಲೂ ಮಾಡ್ಕೋಬೋದು, ಮಿಕ್ಸಿಲೂ ಮಾಡ್ಕೋಬೋದು. ಆದರೆ ನಾನು ಏನು ಮಾಡಿದೆ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಆದರೆ ಇವತ್ತು ನಾನು ಶೇರ್ ಮಾಡ್ತಿರೋ ಅಂಥ ಈ ವಿಡಿಯೋ ಇದೊಂದು ಗೇಮ್ ಚೇಂಜರ್ ಮೀಲ್ ಪ್ರೆಪ್ ಅಂತಲೇ ಹೇಳ್ಬೋದು. ನನಗೆ ಮೋಸ್ಟ್ ಯೂಸ್ಫುಲ್ ಆಗಿತ್ತು. ಮೇ ಬಿ ನಿಮಗೂ ಯೂಸ್ ಆಗುತ್ತೆ ನಂತರ ಬ್ಯುಸಿ ಇರೋರಿಗೆ ಅಂತನೋ ಕಾರಣದಿಂದ ಇವತ್ತಿನ ವ್ಲಾಗ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಹರ್ಷಿತ್ ಮಲ್ಕೊಂಡಿರೋ ಕಾರಣ ಅವನಿಗೆ ಸ್ವಲ್ಪ ಇತ್ತೀಚೆಗೆ ಹುಷಾರಿರಲಿಲ್ಲ. ಅರ್ಲಿ ಮಾರ್ನಿಂಗ್ ಜಿಮ್ಗೆ ಹೋಗ್ತಾ ಇದ್ದ 5 ಗಂಟೆಗೆ. ವೆದರ್ ಸ್ವಲ್ಪ ಚೇಂಜ್ ಆಗಿದ್ರಿಂದ ಸ್ವಲ್ಪ ನೆಗಡಿ, ಜ್ವರ, ತಲೆನೋವೆಲ್ಲ ಇತ್ತು. ಸೊ 2-3 ದಿನದಿಂದ ಜಿಮ್ ಕ್ಯಾನ್ಸಲ್ ಮಾಡಿ ರೆಸ್ಟಲ್ಲಿದ್ದಾನೆ. ಸೊ ಒಂದು ಕಡೆಗೆ ಮೀಲ್ ಪ್ರೆಪ್ ನಾನು ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಹಾಗೆ ಸೊಪ್ಪುಗಳನ್ನೆಲ್ಲ ತಂದಿದ್ದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ವಿಂಟರಲ್ಲಿ ಈ ಸೊಪ್ಪು ತರಕಾರಿಗಳನ್ನು ಕ್ಲೀನ್ ಮಾಡಿದಾಗ ಅದಕ್ಕಿಂತ ಜಾಸ್ತಿ ಕಸನೇ ಇರುತ್ತೆ. ಅವರೆಕಾಯಿ ತೊಗೊಂಬರ್ಲಿ, ಅವರೆಕಾಯಿ ಕಾಳಿಗಿಂತಲೂ ಸಿಪ್ಪೆ ಜಾಸ್ತಿ. ಸೊಪ್ಪು ತೊಗೊಂಬಂದಾಗಲೂ ಅಷ್ಟೇ ಮಣ್ಣು ಮತ್ತು ಈ ಸಿಪ್ಪೆ ಈ ಥರದ್ದೇ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಗೊಬ್ಬರಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ನಾನು ತೋರಿಸ್ತೀನಿ ನಾವು ಹೇಗೆ ಗೊಬ್ಬರ ಮಾಡ್ತೀವಿ ಅಂತ ಅನ್ನೋದನ್ನು. ಹಾಗೆ ಈ ವಾರಕ್ಕೋಸ್ಕರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ನಾವು ಎಷ್ಟು ಶುಂಠಿ ತೊಗೊಂಡಿದ್ದೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಬೆಳ್ಳುಳ್ಳಿ ಹಾಕ್ಕೋಬೇಕು. ಅಂದರೆ ಬೆಳ್ಳುಳ್ಳಿ 100 ಗ್ರಾಮ್ ಇದ್ದರೆ ಒಂದು 70 ಗ್ರಾಮ್ ಅಷ್ಟು ಶುಂಠಿ ತೊಗೋಬೇಕು. ಇದಕ್ಕೆ ಸ್ವಲ್ಪ ಕಲರ್ಗೋಸ್ಕರ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕೋದ್ರಿಂದ ಅದು ಒಂದು ಏನೂ ಸ್ವಲ್ಪ ಹಳೇದಾಗ್ತಿದ್ದಂಗೆ ಕಲರ್ ಚೇಂಜ್ ಆಗುತ್ತೆ, ಆ ಥರ ಆಗಲ್ಲ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ, ಬೇಕಿದ್ರೆ ಹಾಕ್ಕೋಬೋದು. ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಿದ್ರೆ ನೀವು ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿಟ್ರೂ ಕೂಡ ತುಂಬ ದಿನ ಈ ಘಮ ಹಾಳಾಗ್ದಂಗೆ ಒಂದು ರೀತಿ ಪ್ರಿಸರ್ವೇಟಿವ್ ಥರ ಉಪ್ಪು ಕೆಲಸ ಮಾಡುತ್ತೆ. 1 ವಾರಕ್ಕಾಗೋಷ್ಟು ಮಾತ್ರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರಲ್ಲೇ ಟೊಮೆಟೊ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ಟೊಮೆಟೊ ಪ್ಯೂರಿ ಮಾಡ್ಕೋತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಇದೊಂದು ಗೇಮ್ ಚೇಂಜರ್ ಗ್ರೇವಿ. ಒಂದು ಗ್ರೇವಿ ಮಾಡಿಟ್ಕೊಂಡಿದ್ರೆ ನಿಮಗೆ ಡೈಲಿ ಕುಕಿಂಗ್ ಟೈಮಲ್ಲಿ ತುಂಬ ಕ್ವಿಕ್ಕಾಗಿ ನೀವು ಅಡುಗೆ ಮಾಡ್ಕೋಬೋದು. ಟೊಮೆಟೊ ಪ್ಯೂರಿ ಮಾಡ್ಕೊಂಡ ನಂತರ ಗ್ರೇವಿ ರೆಡಿ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಪ್ಯಾನಲ್ಲಿ ಸುಮಾರು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಗ್ರೇವಿ ಇದು ಜಾಸ್ತಿ ಇರುತ್ತೆ. ಸೊ ಇದೊಂದು ಬೇಸಿಕ್ ಗ್ರೇವಿ ಅಥವಾ ಬಿರಿಯಾನಿ ಗ್ರೇವಿ ಅಂತಲೇ ಹೇಳ್ಬೋದು. ಬಿರಿಯಾನಿ ಮಸಾಲ ಅರ್ಧ ಕಪ್ಪಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ, 2 ಚಕ್ರದ ಹೂವು, 2 ಪಲಾವ್ ಎಲೆ ಇದು ಹಾಕೊಂಡ ನಂತರ ಸುಮಾರು 3 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು, ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಣ. ಇದೊಂದು ಬಿರಿಯಾನಿ ಗ್ರೇವಿ ಒಂದಿದ್ರೆ ನೀವು ಟೊಮೆಟೊ ಬಾತ್ ಮಾಡ್ಕೋಬೋದು, ವೆಜ್ ಪುಲಾವ್ ಮಾಡ್ಕೋಬೋದು, ನಾನ್ ವೆಜ್ ಬಿರಿಯಾನಿ ಮಾಡ್ಕೋಬೋದು. ಯಾವುದೇ ರೀತಿ 1 ಪಾಟ್ ರೆಸಿಪಿಗೆ ಅಥವಾ ಕ್ವಿಕ್ ರೈಸ್ ಬಾತ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು.
ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ನಾನು ಇದಕ್ಕೊಂದು 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಗೆ ಇದು ಮೆಣಸಿನ್ಕಾಯಿ ನಮ್ಮ ಗಿಡದಲ್ಲಿ ಬಿಟ್ಟಿದ್ದು. ಮೆಣಸಿನ್ಕಾಯಿ ಕ್ಲೀನ್ ಮಾಡಿ ಆ ಕಸ ಎಸ್ದಾಗ ಬಿಟ್ಟಿರೋಂಥ ಗಿಡದಿಂದ ಈ ಮೆಣಸಿನ್ಕಾಯಿನ ಕಿತ್ಕೊಂಡು ಬಂದಿದ್ದೀನಿ. ಇದು ಹಣ್ಣಾಗಿ ಬಿಟ್ಟಿದ್ದಾಗಲೇ 4 ಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಆನಂತರ ಒಂದು 2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ಹಾಗೆ ಇದಕ್ಕೆ ನಾನಿಲ್ಲಿ ಬಿರಿಯಾನಿ ಮಸಾಲ ಬದಲಾಗಿ ನಮ್ಮ ಹೋಮ್ ಮೇಡ್ ನಾನ್ ವೆಜ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ಬಿರಿಯಾನಿ ಮಸಾಲ ಹಾಕ್ಕೋಬೋದು. ಸುಮಾರೊಂದು 3 ಅಥವಾ 4 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಬೇಕಾಗುತ್ತೆ. ನಾನ್ ವೆಜ್ ಮಸಾಲ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಜಾಸ್ತಿ ಬೇರೆ ಯಾವುದೂ ಮಸಾಲ ಹಾಕಿಲ್ಲ. ರೆಡ್ ಚಿಲ್ಲಿ ಪೌಡರ್ ಇದೆ ಮತ್ತು ನಾನ್ ವೆಜ್ ಮಸಾಲ ಇದೆ. ಇದೆರಡನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕೋಣ. 2 ಟೊಮೆಟೊ ನಾನಿಲ್ಲಿ ಕಟ್ ಮಾಡೋದನ್ನು ಪ್ಯೂರಿ ಮಾಡಿ ಹಾಕಿದೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆ ಜಾರ್ಗೆ ಕ್ಲೀನ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ನಂತರ ಇದನ್ನು ಕುದಿಸ್ಕೋಬೇಕು. ಈ ಟೈಮಲ್ಲಿ ಸಣ್ಣ ಉರಿನಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಇದರಲ್ಲಿರೋವಂಥ ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ತೇಲ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಾಗೆ ಈ ಗ್ರೇವಿಗೆ ಬೇಕಾಗೋಷ್ಟು ಮಾತ್ರ ನಾನಿಲ್ಲಿ ಸುಮಾರು ಒಂದು 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವು ಪ್ರತಿದಿನ ಕುಕ್ಕಿಂಗ್ ಮಾಡೋವಂಥ ಟೈಮಲ್ಲಿ ಅದು ತರಕಾರಿ ಬಾತ್ ಆಗಲಿ ಅಥವಾ ಟೊಮೆಟೊ ಉಪಯೋಗಿಸಿ ಟೊಮೆಟೊ ಬಾತ್ ಮಾಡ್ಕೋಬೋದು, ಮೆಂತ್ಯ ಸೊಪ್ಪು ಹಾಕಿ ಮೆಂತ್ಯ ಬಾತ್ ಮಾಡ್ಕೋಬೋದು, ಚಿಕನ್ ಹಾಕಿ ಚಿಕನ್ ಬಿರಿಯಾನಿ ಮಾಡ್ಕೋಬೋದು. ಇದೊಂದು ಗ್ರೇವಿ ಇಟ್ಕೊಂಡಿದ್ರೆ ನೀವು 1 ಪಾಟ್ ರೈಸ್ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಸೊ ಇದಕ್ಕೆ ಆಗೋಷ್ಟು ಮಾತ್ರ ಉಪ್ಪು ಹಾಕಿದ್ದೀನಿ. ನೀವು ಮಾಡೋವಂಥ ಟೈಮಲ್ಲಿ ಟೇಸ್ಟ್ ಚೆಕ್ ಮಾಡ್ಕೊಂಡು ಬೇಕಿದ್ರೆ ಎಕ್ಸ್ಟ್ರಾ ಉಪ್ಪನ್ನು ನೀವು ಅವಾಗ ಹಾಕ್ಕೋಬೋದು. ಹಾಗೆ ಇದು ಎಷ್ಟು ಸಮಯ ಹಿಡಿಯುತ್ತೆ ಅಂದರೆ ಈ ಗ್ರೇವಿ ಪ್ರಿಪ್ರೇಷನ್ಗೆ ಸುಮಾರು ಒಂದು 10ರಿಂದ 12 ನಿಮಿಷ. ಹಾಗೆ ಪ್ರತಿದಿನ ನಾವು ಕುಕ್ಕಿಂಗ್ ಮಾಡುವಂಥ ಟೈಮಲ್ಲಿ ಈ 10-12 ನಿಮಿಷದ ಟೈಮ್ನ ಉಳಿಸ್ಬೋದು. ಕ್ವಿಕ್ಕಾಗಿ ಒಂದೇ ಒಂದು 1 ಪಾಟ್ ರೈಸ್ನ ನೀವು ಕೆಲವೇ ನಿಮಿಷಗಳಲ್ಲಿ ಮಾಡ್ಕೋಬೋದು. ಸೊ ಈ ಟೊಮೆಟೊ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ 1 ಕಪ್ಪಷ್ಟು ಮೊಸರು ಹಾಕಿದ್ದೀನಿ. 1 ಮುಷ್ಟಿಯಷ್ಟು ಪುದೀನ ಸೊಪ್ಪು, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಈ ಟೈಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆ ತೇಲ್ ಬರೋವರೆಗೂ ಸಣ್ಣ ಉರಿನಲ್ಲೇ ಇನ್ ಬಿಟ್ವೀನ್ ಹೀಗೆ ಸ್ಟಿರ್ ಮಾಡ್ತಾನೆ ಬೇಯಿಸಿ ಇಟ್ಕೊಳ್ಳೋಣ. ಈ ಗೇಮ್ ಚೇಂಜರ್ ಗ್ರೇವಿ ಅಥವಾ ಬಿರಿಯಾನಿ ಗ್ರೇವಿ ಒಂದಿದ್ರೆ ಪ್ರತಿದಿನ ನಿಮಗೆ ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ಕ್ವಿಕ್ಕಾಗಿ ಅಡುಗೆ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇದೇ ಸೇಮ್ ಗ್ರೇವಿನ ಉಪಯೋಗಿಸ್ಕೊಂಡು ಕೆಲವು ರೆಸಿಪಿ ಕೂಡ ನಿಮಗೆ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಕೆಲವೇ ನಿಮಿಷಕ್ಕೆ ಮೇಲ್ಗಡೆ ಎಣ್ಣೆ ತೇಲ್ ಬರ್ತಾ ಇದೆ. ಕಂಪ್ಲೀಟಾಗಿ ಇದು ಸ್ವಲ್ಪ ಗಟ್ಟಿಯಾಗಿ ಒಂಚೂರು ಎಣ್ಣೆ ತೇಲ್ ಬರೋವರೆಗೂ ಕುದಿಸ್ಕೊಳ್ಳೋಣ. ಹಾಗೆ ಇದು ಬಿರಿಯಾನಿ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಎಸೆನ್ಸ್ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಬಿರಿಯಾನಿದು ಒಂದು ಒಳ್ಳೆ ಘಮ ಬರುತ್ತೆ. ಎಸೆನ್ಸ್ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಸುಮಾರು ಒಂದು 1/4 ಟೀ ಸ್ಪೂನಷ್ಟು ಬಿರಿಯಾನಿ ಎಸೆನ್ಸ್ ಹಾಕ್ತಾ ಇದ್ದೀನಿ. ಎಸೆನ್ಸ್ ಹಾಕಿದ್ಮೇಲೆ ತುಂಬ ಹೊತ್ತು ಇದನ್ನು ಕುದಿಸ್ಕೋಬಾರ್ದು. 1 ನಿಮಿಷ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಅಥವಾ ಬಾಟ್ಲಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 1 ವಾರದವರೆಗೂ ನೀವು ಇದನ್ನು ಉಪಯೋಗಿಸ್ಕೋಬೋದು. ಇದು 3 ಕಂಪಾರ್ಟ್ಮೆಂಟ್ ಇರೋವಂಥ ಒಂದು ಟಿಫನ್ ಕ್ಯಾರಿಯರ್ನ ಉಪಯೋಗಿಸ್ಕೊಂಡಿದ್ದೀನಿ. 2 ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಬಾಕ್ಸಲ್ಲಿ ಮತ್ತೊಂದು ಮಸಾಲ ಪ್ರಿಪೇರ್ ಮಾಡಿ ಇಡೋದಕ್ಕೋಸ್ಕರ ಈ ಬಾಕ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ಯಾವುದಾದ್ರು ಒಂದು ಸ್ಟೀಲ್ ಬಾಕ್ಸಲ್ಲೋ ಗಾಜಿನ ಬಾಟ್ಲಲ್ಲೋ ಹಾಕಿ ನೀವು ಫ್ರಿಡ್ಜಲ್ಲಿ ಇಟ್ಕೋಬೋದು. ಸೊ ಇದೇ ಸ್ಟೀಮ್ ಮಾಡಿರೋಂಥ ತರಕಾರಿ ಉಪಯೋಗಿಸ್ಕೊಂಡು ಈಗೊಂದು ಇನ್ಸ್ಟೆಂಟಾಗಿ 1 ಪಾಟ್ ರೈಸ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪದಲ್ಲಿ ಫಸ್ಟ್ ಸ್ಟೀಮ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿನ 1 ನಿಮಿಷ ಹುರ್ಕೊಳ್ಳೋಣ. ಈಗಾಗಲೇ ಆಲ್ರೆಡಿ ಅದು ಸ್ಟೀಮಲ್ಲಿ ಬೆಂದಿರುತ್ತೆ, ಮತ್ತೆ ಬೇಯಿಸೋವಂಥ ಅವಶ್ಯಕತೆ ಇಲ್ಲ. ನೀವು ಬೇರೆ ತರಕಾರಿ ಉಪಯೋಗಿಸ್ತಿದ್ರೆ ಫಸ್ಟ್ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಂಡು ನಂತರ ರೈಸ್ ಹಾಕಿ ಮಿಕ್ಸ್ ಮಾಡ್ಕೋಬೋದು ಈ ಮಸಾಲೆ ಜೊತೆಗೆ. ಅಥವಾ ಕುಕ್ಕರಲ್ಲೇ ಮಾಡ್ತಿದ್ರೆ 1 ಸ್ಪೂನ್ ತುಪ್ಪ ಹಾಕಿ ತರಕಾರಿ ಹಾಕಿ ಮಸಾಲೆ ಹಾಕಿ ಹುರ್ಕೊಂಡು ಅಕ್ಕಿ ತೊಳೆದ್ಬಿಟ್ಟು ಹಾಕಿ ಅದಕ್ಕೆ ಡಬಲ್ ಕ್ವಾಂಟಿಟಿ ನೀರು ಹಾಕಿ ನೀವು 1-2 ವಿಸಿಲ್ ಕೂಗಿಸ್ಕೋಬೋದು. ಈ ಥರ ಕುಕ್ಕರಲ್ಲಿ ಮಾಡೋದಾದರೆ ಒಟ್ಟಿಗೆ ಹಾಕಿ ಕೂಗಿಸ್ಕೋಬೋದು. ಈ ಥರ ಪಾತ್ರೆಯಲ್ಲಿ ಮಾಡುವಾಗ ತರಕಾರಿ ಸಪ್ರೇಟಾಗಿ ಬೇಯಿಸ್ಕೋಬೇಕು. ನಾವು ಫಸ್ಟೇ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದರಿಂದ ಪನ್ನೀರ್ ತರಕಾರಿ ಮತ್ತೆಲ್ಲ ಹಾಕಿ ಮಸಾಲ ಹಾಕಿ ನಂತರ ಇನ್ನು ಸ್ವಲ್ಪ ಬೇಕಾದ್ರೆ ನಾವು ಉಪ್ಪನ್ನ ಟೇಸ್ಟ್ ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕು ಅನ್ನ ಹಾಕಿದ್ಮೇಲೆ. ಅನಂತರ ಕಟ್ ಮಾಡಿ ಕೊತ್ತಂಬರಿ ಹಾಕಿದ್ರೆ ಇನ್ಸ್ಟೆಂಟಾಗಿ 1 ಪಾಟ್ ರೈಸ್ ಬಾತ್ ಅಥವಾ ಪುಲಾವ್ ರೆಡಿ ಆಯಿತು. ಸೊ ಬಿರಿಯಾನಿ ಟೇಸ್ಟ್ ಕೂಡ ಇರುತ್ತೆ. ವೆಜ್ ಬಿರಿಯಾನಿ ಥರ ನೀವು ಇದನ್ನು ಈ ರೀತಿ ಸರ್ವ್ ಮಾಡ್ಬೋದು ರೈಸ್ ಇದ್ದರೆ. ಅಥವಾ ಕುಕ್ಕರಲ್ಲೇ ಮಾಡ್ಕೊಳ್ಳೋದಿದ್ರೆ ಅಕ್ಕಿ ತೊಳೆದ್ಬಿಟ್ಟು ಹಾಕಿ ನೀವು 1 ಪಾಟ್ ವೆಜಿಟೇಬಲ್ ಬಿರಿಯಾನಿ ಥರ ಮಾಡ್ಕೋಬೋದು. ಇದ್ರ ಜೊತೆಗೆ ರಾಯ್ತಾ ಸರ್ವ್ ಮಾಡ್ಬೋದು. ಇನ್ನೊಂದು ಮಸಾಲ ಪ್ರಿಪೇರ್ ಮಾಡ್ತಿದ್ದೀನಿ, ಅದು ಗ್ರೀನ್ ಮಸಾಲ. ಇದಕ್ಕೆ ಸುಮಾರು ಒಂದು ಸಣ್ಣ ಕಟ್ಟಷ್ಟು ಪಾಲಕ್ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಬೇರೆ ಅಡುಗೆಗಳು ಮಾಡುವಂಥ ಟೈಮಲ್ಲಿ ಪೇಸ್ಟನ್ನು ಕೂಡ ಉಪಯೋಗಿಸ್ಕೋಬೋದು. ಇದರಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. 1 ಇಂಚು ಶುಂಠಿ, ಒಂದು 8ರಿಂದ 10 ಎಸಳಷ್ಟು ಬೆಳ್ಳುಳ್ಳಿ, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಒಂದು ಸಣ್ಣ ಈರುಳ್ಳಿ, ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದೊಂದು ಗ್ರೀನ್ ಮಸಾಲ ಥರ ನಾವು ಮಾಡ್ಕೋಬೋದು. ನುಣ್ಣಗೆ ರುಬ್ಬಿಟ್ಕೊಂಡಿರೋವಂಥದ್ದನ್ನು
ನಾನು ಇದನ್ನು ಸ್ವಲ್ಪ ಮಾತ್ರ ಫ್ರೀಝರಲ್ಲಿ ಸ್ಟೋರ್ ಮಾಡ್ತಿದ್ದೀನಿ. ಸುಮಾರು ಇದು 1 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಇನ್ನು ಉಳಿದನ್ನು ಗ್ರೇವಿ ರೂಪದಲ್ಲೇ ಸ್ಟೋರ್ ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ 1 ವಾರದ ಒಳಗಡೆ ನಾವು ಉಪಯೋಗಿಸ್ಕೋಬೋದು. ನಾನು ಆಗಲೇ ಹೇಳಿದ್ನಲ್ಲ, ಈ ಥರದ ಕಂಪಾರ್ಟ್ಮೆಂಟ್ ಇರೋವಂಥ ಬಾಕ್ಸ್ ಉಪಯೋಗಿಸ್ಕೊಂಡ್ರೆ ಒಂದರಲ್ಲೇ ನಾವೆಲ್ಲ ಮಸಾಲ ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ. ಆ ಥರದಕ್ಕೋಸ್ಕರ ನಾನು ಈ ಬಾಕ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ಕೆಳಗಡೆದರಲ್ಲಿ ಈ ಗ್ರೀನ್ ಮಸಾಲ ಗ್ರೇವಿನ ಹಾಕಿಟ್ಕೊಂಡಿದ್ದೀನಿ, ಅಂದರೆ ಗ್ರೀನ್ ಮಸಾಲೆ ಹಾಕಿಟ್ಕೊಂಡಿದ್ದೀನಿ. ಅಡುಗೆ ಮಾಡೋವಂಥ ಟೈಮಲ್ಲಿ ಇದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ 1 ವಾರದ ಮೀಲ್ ಪ್ರಿಪ್ಗೆ ನಮಗೆ ಬೇಸಿಕ್ ಏನೇನು ಬೇಕೋ ಅದನ್ನು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದಾಗಿದೆ. ಮೀನ್ ವೈಲ್ ನಾನು ನನ್ನ ಕೆಲಸ ಕೂಡ ತೋರಿಸ್ತಿರೋ ಕಾರಣ ಏನಂದರೆ, ಕೆಲಸಕ್ಕೆ ಹೋಗುವಂಥವ್ರಿಗೆ ಹೇಗೆ ಟೈಮ್ ಸೇವ್ ಮಾಡಿಕೊಂಡು ಕುಕಿಂಗ್ ಮಾಡ್ಬೋದು ಅಂತ ಅನ್ನೋದಕ್ಕೋಸ್ಕರ. ಇವತ್ತು ನೋಡಿ ಆರ್ಡರ್ಸ್ ಕೂಡ ಜಾಸ್ತಿ ಇತ್ತು. ಸೊ ಇದರ ಪ್ರಿಪ್ರೇಷನ್ ವರ್ಕ್ ಜೊತೆಗೆ ಆರ್ಡರ್ಸ್ನ ಕಳ್ಸೋದ್ರ ಜೊತೆಗೆ ನಾವು ಹೇಗೆ ಇದನ್ನೆಲ್ಲ ರೆಡಿ ಮಾಡ್ಕೋಬೋದು ಅಂತ ಅನ್ನೋದಕ್ಕೋಸ್ಕರ ಇದೊಂದು ಸಣ್ಣ ಪ್ಲ್ಯಾನಿಂಗ್ ಅಷ್ಟೇ. ಸೊ ಸ್ವಲ್ಪ ಬಿಸಿಲಿರೋಂಥ ಟೈಮಲ್ಲಿ ಸ್ಪ್ರೌಟೆಡ್ ರಾಗಿ ಮಾಡೋಣ ಅಂತ ಹೇಳಿ ರಾಗಿ ತೊಳೆದು ಮೊಳಕೆ ಬರ್ಸಿಟ್ಟಿರೋದನ್ನು ಇವತ್ತು ಬಿಸಿಲು ಬಂದಿದ್ದಾಗ ಹಾಕಿದೆ. ಈಗಾಗಲೇ ನಾನು ಇದನ್ನು ವೀಡಿಯೋ ಶೂಟ್ ಮಾಡಿ ಸುಮಾರು 3-4 ದಿನ ಆಯಿತು. ಬಿಸಿಲಿದ್ದಾಗ ಮಾಡಿದಂಥ ವೀಡಿಯೋ ಇದು ನೋಡಿ. ಚೆನ್ನಾಗಿ ಮೊಳಕೆ ಬಂದಿರೋದನ್ನು ಒಣಗ್ಸೋಕ್ಕಿಟ್ಟಿದ್ದೀನಿ. ಇದು ಒಣಗೋದಕ್ಕೆ ಸುಮಾರು ನಮಗೆ 2-3 ದಿನ ಟೈಮ್ ಹಿಡಿಯುತ್ತೆ. ಸೊ ಮತ್ತೊಂದು ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ನೋಡ್ಕೊಂಬರೋಣ. ನಾನು ಫ್ರೀಝರಲ್ಲಿ ಇಟ್ಟಿರೋದು ನೋಡಿ, ಈ ರೀತಿ ಗಟ್ಟಿಯಾಗಿರುತ್ತೆ. ಇದನ್ನು ತೆಗೆದು ಒಂದು ಜಿಪ್ ಲಾಕ್ ಕವರಲ್ಲಿ ಹಾಕಿಟ್ಕೊಂಡ್ರೆ 1 ತಿಂಗಳವರೆಗೂ ಉಪಯೋಗಿಸ್ಕೋಬೋದು. ಈ ಥರ ಕ್ಯೂಬ್ಸ್ನ ನೀವು ವೆಜಿಟೇಬಲ್ಸ್ ಸಾಗು ಮಾಡೋದಕ್ಕೆ, ವೆಜ್ ಪುಲಾವ್ ಮಾಡಲಿಕ್ಕೆ, ವೆಜ್ ಬಿರಿಯಾನಿ ಮಾಡಲಿಕ್ಕೆ ಅಥವಾ ನಾನ್ ವೆಜ್ ಬಿರಿಯಾನಿಗೆ ಯಾವುದೇ ಗ್ರೇವಿಗೆ ನೀವು ಇದನ್ನು ಬಳಸ್ಕೋಬೋದು. ಇದರಲ್ಲಿ ಪುದೀನ, ಕೊತ್ತಂಬರಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಇರುತ್ತೆ. ಸ್ವಲ್ಪ ಮಸಾಲೆಗಳೆಲ್ಲ ಇದರಲ್ಲಿ ಇರುತ್ತೆ. ಎಕ್ಸ್ಟ್ರಾ ಮಸಾಲ ಬೇಕು ಅಂದರೆ ಅಡುಗೆಗೆ ತಕ್ಕಷ್ಟು ನೀವು ತರಕಾರಿ ಎಷ್ಟು ಉಪಯೋಗಿಸ್ತಿದ್ದೀರಾ ಅಥವಾ ಏನು ಅಲ್ಲಿ ಉಪಯೋಗಿಸ್ತೀರಾ ಅದಕ್ಕೆ ತಕ್ಕಷ್ಟು ಮಸಾಲ ಎಕ್ಸ್ಟ್ರಾ ನೀವು ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಣ. ಸೊ ಈ ಗ್ರೀನ್ ಮಸಾಲೆನಲ್ಲೂ ಕೂಡ ಸ್ವಲ್ಪ ಹಾಕಿರ್ತೀವಿ, ನೋಡಿಕೊಂಡು ನಾವು ಎಕ್ಸ್ಟ್ರಾ ಮಸಾಲ ಹಾಕ್ಕೋಬೋದು. ಸೊ ಸಾಗು ಮಾಡೋದಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಕಲರ್ ನಮಗೆ ಆ ಪಾಲಕ್ ಸೊಪ್ಪಿಂದ ಗ್ರೀನ್ ಕಲರ್ ಬರುತ್ತೆ, ಹಾಗೆ ಪುದೀನ, ಕೊತ್ತಂಬರಿದು ಒಂದು ಅರೋಮಾ ಇರುತ್ತೆ. ತುಂಬ ಚೆನ್ನಾಗಿ ನಾವು ಯಾವುದೇ ರೆಸಿಪಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನಿವತ್ತು 1 ಪಾಟ್ ರೈಸ್ ರೆಸಿಪೀಸೇ ತೋರಿಸ್ಬೇಕು ಅಂತನೋ ಕಾರಣಕ್ಕೋಸ್ಕರ ಇಲ್ಲಿ ರೈಸ್ ರೆಸಿಪಿ ಮಾತ್ರ ಶೇರ್ ಮಾಡ್ತೀನಿ. ಬೇರೆ ಬೇರೆ ವೇಸಲ್ಲೂ ಕೂಡ ನೀವು ಈ ಮಸಾಲೆಗಳನ್ನ ಉಪಯೋಗಿಸ್ಕೋಬೋದು. ಸೊ ಅಕ್ಕಿ ಹಾಕಿ, ನೀರು ಹಾಕಿ, ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಲಿಡ್ ಕ್ಲೋಸ್ ಮಾಡಿ ಕೂಗಿಸ್ಕೊಳ್ಳೋಣ. ಆಧಾರ್ ಕಾರ್ಡ್ ಡೀಟೇಲ್ಸ್ ಕಳಿಸ್ಬಿಡ್ತಾರೆ, ಆಧಾರ್ ಕಾರ್ಡ್ ಫೋಟೋ ಕಳಿಸ್ಬಿಡ್ತಾರೆ. ನಾನು ಎವ್ರಿ ಟೈಮ್ ಅದು ಫೋಟೋ ಆರ್ಟಿಕಲ್ ಕಳಿಸ್ಬಿಟ್ಟಿರ್ತಾರೆ. ನಾನು ಹಿಂಗೆ ಈಗಷ್ಟೇ ಆರ್ಡರ್ ಹಾಕ್ತಾ ಇದ್ದ, ಅಡ್ರೆಸ್ ಪಿನ್ ಕೋಡ್ ಎಲ್ಲ ಕೇಳಿದ್ರೆ ಆಧಾರ್ ಕಾರ್ಡ್ದು ಫೋಟೋ, ಆಮೇಲೆ ನೇಮ್ ಬೋರ್ಡ್ದು ಫೋಟೋ ಕಳಿಸ್ಬಿಡ್ತಾರೆ. ಯಾಕೆ ರಿಸ್ಕ್, ಸುಮ್ಮನೆ ಫೋಟೋ ತೆಗ್ದು ಹಾಕ್ಬೇಡ ಅಂತ. ಆಧಾರ್ ಕಾರ್ಡಲ್ಲಿ ಮನೆ ಮೇಲೆ ಇರೋ ನಂಬರು, ಇದು ಏನು ಅಡ್ರೆಸ್ನೆಲ್ಲ ಫೋಟೋ ಕಳಿಸ್ತಾರೆ. ಒಂದೊಂದ್ಸತಿ ನಗು ನೋಡುತ್ತೆ ನಮ್ಗೆ ಈ ಥರ ಕೆಲಸ ಮಾಡುವಾಗ. ಇನ್ನೊಬ್ರು ಫೋನ್ ಮಾಡಿದಾಗ ಅವ್ರ ಅಡ್ರೆಸ್ ಹೇಳಿ ಅಂದರೆ, ಅಡ್ರೆಸ್ ಕಳಿಸಿ ಅಂದರೆ ಪಿನ್ ನಂಬರೇ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಪಿನ್ ನಂಬರ್ ಇರುತ್ತೆ, ಪಿನ್ ಕೋಡ್ ಇರುತ್ತೆ, ಪಿನ್ ನಂಬರ್ ಗೊತ್ತಿಲ್ಲ. ಪಿನ್ ನಂಬರ್ ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ ಫಸ್ಟ್ ಅವ್ರಿಗೆ. ಪಿನ್ ಕೋಡ್ ಗೊತ್ತಿಲ್ಲ ಕೇಳ್ಬಿಟ್ಟು ಹೇಳ್ತೀನಿ. ಮೇಯ್ನ್ ಆಗಿ ಆರ್ಡ್ರ್ ಮಾಡ್ಬೇಕಾದ್ರೆ ಪಿನ್ ಕೋಡೇ ಮೇಯ್ನು. ಯಾಕಂದರೆ ಒಂದೊಂದು ಪೋಸ್ಟ್ ಆಫೀಸ್ದು ಪಿನ್ ಕೋಡ್ ಇದ್ದಾಗಲೇ ನಿಮ್ಗೆ ಕರೆಕ್ಟ್ ಅಡ್ರೆಸ್ಗೆ ಅದು ರೀಚ್ ಆಗುತ್ತೆ. ಸೊ ಒಂಥರ ಖುಷಿ ಆಗುತ್ತೆ ಕೆಲಸ ಮಾಡ್ಬೇಕಾರೆ. ಗ್ರೀನ್ ವೆಜ್ ಪುಲಾವ್ ರೆಡಿಯಾಗಿದೆ. ಇದನ್ನು ನಾನು 2 ವಿಸಿಲ್ ಕೂಗ್ಸಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊಪ್ಪೆಲ್ಲ ಅವಾಗ ತೊಳೆದು ರುಬ್ಬಿ ಕ್ಲೀನ್ ಮಾಡಿ ಮಾಡೋಷ್ಟು ಆ ಟೈಮ್ ಇಲ್ಲಿ ಸೇವ್ ಆಯಿತು. ಈ ಥರ ಒಂದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಯಾವುದೇ ರೆಸಿಪಿ ನೀವು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಈ ಐಡಿಯಾ ಅಷ್ಟೆ. ಸೊ ಈ ತರಕಾರಿನೂ ಇಲ್ಲ, ಏನೂ ಇಲ್ಲ ಅಂತಂದ್ರೂ ಕೂಡ ಹೇಗೆ ನಾವು ಕ್ವಿಕ್ಕಾಗಿ ಮತ್ತೊಂದು ರೈಸ್ ರೆಸಿಪಿ ಮಾಡ್ಕೋಬೋದು ಅಂತ ಅನ್ನೋದಕ್ಕೋಸ್ಕರ ಇದೊಂದು ಎಕ್ಸಾಂಪಲ್. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಹೋಲ್ ಮಸಾಲೆಗಳು ಹಾಕಿದ್ದೀನಿ. ಚಕ್ಕೆ, ಪುಲಾವ್ ಎಲೆ, ಏಲಕ್ಕಿ, ಲವಂಗ ಮತ್ತು ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ನಾನು ಸ್ವಲ್ಪ ಫ್ರೋಝನ್ ಬಟಾಣಿ ಹಾಕಿದ್ದೀನಿ. ಇದ್ರೆ ಹಾಕೋಬೋದು, ಇಲ್ಲಾಂದ್ರೆ ಅದು ಕೂಡ ಬೇಡ. ಈರುಳ್ಳಿ, ಟೊಮೆಟೊ ಏನೂ ಬೇಡ. ಬರೀ ಸ್ವಲ್ಪ ಹೋಲ್ ಮಸಾಲ ಹಾಕಿ ಅದು ಸ್ವಲ್ಪ ಹುರ್ಕೊಂಡ ನಂತರ ನಾನು 1 ಅಥವಾ 1.5 ಟೇಬಲ್ ಸ್ಪೂನ್ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು. ಮಸಾಲೆ ಹಾಕಿದ್ಮೇಲೆ ಕುಕ್ಕರಲ್ಲಿ ಅಂಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಒಂಚೂರು ನೀರು ಹಾಕಿ ಕುದಿಸ್ಕೊಳ್ಳೋಣ. ಹಾಗೆ ಫಸ್ಟೇ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಇದು ನೆನೆಸೂ ಇಲ್ಲ.
ಅಕ್ಕಿನ ತೊಳೆದ್ಬಿಟ್ಟು ತಕ್ಷಣವೇ ಮಾಡ್ಕೋಬೋದು. ನಾನಿಲ್ಲಿ ಬಾಸುಮತಿ ರೈಸ್ ಉಪಯೋಗಿಸ್ಕೊಂಡಿದ್ದೀನಿ, ಕುಷ್ಕ ರೈಸ್ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿದು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಒಂದು ಒಳ್ಳೆ ಘಮನೂ ಇರುತ್ತೆ. ಇದರಲ್ಲೇ ಎಲ್ಲ ಮಸಾಲೆಗಳಿರೋದ್ರಿಂದ ಏನೂ ಹಾಕ್ಕೊಳ್ಳೋದು ಬೇಡ. ಬರೀ ಅಕ್ಕಿ ಒಂದನ್ನು ಹಾಕ್ಕೊಂಡು ಈ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಿರಿಯಾನಿ ಮಸಾಲ ಜೊತೆಗೆ ಅಕ್ಕಿ ಹುರ್ಕೊಂಡು ನೀರು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ನೀವು ಇದನ್ನು ಉಪಯೋಗಿಸ್ತಿದ್ರೆ, ಏನು ಬಾಸುಮತಿ ರೈಸ್ ಉಪಯೋಗಿಸ್ತಿದ್ರೆ 1 ಕಪ್ಪಷ್ಟು ರೈಸ್ ಹಾಕ್ಕೊಂಡಿದ್ರೆ ನೀವು 1.5 ಲೋಟ ನೀರು ಹಾಕಿದ್ರೆ ಸಾಕು. ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಇದನ್ನೆಲ್ಲ ಅಡ್ಜಸ್ಟ್ ಮಾಡಿದ್ರೆ ಮಾಡ್ಕೊಂಡ ನಂತರ 2 ವಿಸಿಲ್ ಕೂಗಿಸ್ಕೊಂಡ್ರೆ ಕುಷ್ಕ ರೈಸ್ ಕೂಡ ರೆಡಿ ಆಗುತ್ತೆ. ಏನೂ ತರಕಾರಿ ಇಲ್ಲ, ನಾನ್ ವೆಜ್ಜು ಇಲ್ಲ ಅಂತಂದಾಗ ಈ ಥರ ಕುಷ್ಕ ರೈಸ್ ನೀವು ಮಾಡ್ಕೋಬೋದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ಸೊ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೀವು ಮಾಡ್ಕೋಬೋದು. ಬೆಳಗ್ಗೆ ಹೊತ್ತು ಬೇಗ ಏಳೋಕ್ಕಾಗಲ್ಲ ಅಂತಂದರೂ ಕೂಡ ಮೋಸ್ಟ್ ಯೂಸ್ಫುಲ್ ಆಗೋವಂಥ ಈ ಥರದ್ದೊಂದು ಮಸಾಲ ಇದ್ದರೆ ನೀವು ಮಕ್ಳಿಗೆ ಡಬ್ಬಿಗೆ ಪ್ಯಾಕ್ ಮಾಡ್ಕೊಡೋದಕ್ಕಾಗಲಿ ಅಥವಾ ನೀವು ಕೆಲಸಕ್ಕೆ ಹೋಗುವಾಗ ಅಡುಗೆ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಇದು ಯೂಸ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಇವತ್ತಿನ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ನನ್ನ ಕುಕಿಂಗ್ ಚಾನಲಲ್ಲಿ ಹೋಮ್ ಮೇಡ್ ಹೇಗೆ ಮಾಡೋದು ಅಂತ ಅನ್ನೋದನ್ನು ತೋರಿಸಿದ್ದೀನಿ. ಟೈಮ್ ಸಿಕ್ಕಿದ್ರೆ ಖಂಡಿತ ನನ್ನ ಕುಕಿಂಗ್ ಚಾನಲ್ ಅಮ್ಮನ ಅಡುಗೆಗೆ ವಿಸಿಟ್ ಮಾಡಿ ನೋಡಿ. ಅಲ್ಲೂ ಕೂಡ ಸಾಕಷ್ಟು ಹೊಸ ರೆಸಿಪೀಸ್ನ ಪ್ರತಿದಿನ ಶೇರ್ ಮಾಡ್ತಿರ್ತೀನಿ. ಸೊ ಹೋಮ್ ಮೇಡ್ ಮಾಡ್ಕೊಳ್ಳೋಂಥ ವಿಡಿಯೋ ಅಲ್ಲಿದೆ, ಅದು ಕೂಡ ತುಂಬ ಯೂಸ್ಫುಲ್. ಸೊ ಖಂಡಿತ ಟ್ರೈ ಮಾಡಿ. ಹಾಗೆ ಕುಕಿಂಗ್ ಚಾನಲ್ನ ವಿಸಿಟ್ ಮಾಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ, ಇವತ್ತಿನ ಈ ವಿಡಿಯೋ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬರಲ್ಲ.